ಪೌಲನು ತೀತನಿಗೆ ಬರೆದ ಪತ್ರಿಕೆ ಸಂಪೂರ್ಣ ಮಾಹಿತಿ. ತೀತನಿಗೆ ಪೌಲನು ಬರೆದ ಪತ್ರಿಕೆ ಬುಕ್ ಆಫ್ ತೀತಸ್. ತೀತನಿಗೆ ಬರೆದ ಪತ್ರಿಕೆಯು ಅಪೊಸ್ತಲ ಪೌಲನು ಬರೆದ 3 ಗೋಪಾಲಿಯ ಪತ್ರಿಕೆಗಳಲ್ಲಿ ಒಂದಾಗಿದೆ. ಉಳಿದ 2 ಪತ್ರಿಕೆಗಳು 1 ತಿಮೋಥೆ ಮತ್ತು 2 ತಿಮೋಥೆಯ ಈ ಪತ್ರಿಕೆಗಳು ಕ್ರೈಸ್ತ ಸಭೆಗಳಲ್ಲಿ ನಾಯಕತ್ವ, ಸಂಘಟನೆ ಮತ್ತು ಸಿದ್ಧಾಂತದ ಕುರಿತು ಪ್ರಮುಖ ಮಾರ್ಗದರ್ಶನ ನೀಡುತ್ತವೆ. ಪತ್ರಿಕೆಯ ಉದ್ದೇಶ ಮತ್ತು ಹಿನ್ನೆಲೆ. ಪೌಲನು ಕ್ರೇತ ದ್ವೀಪದಲ್ಲಿ ಸುವಾರ್ತೆಯನ್ನು ಸಾರಿದ ನಂತರ ಅಲ್ಲಿನ ಸಭೆಗಳನ್ನು ಸಂಘಟಿಸುವ ಜವಾಬ್ದಾರಿಯನ್ನು ತನ್ನ ನಂಬಿಗಸ್ತ ಸಹಾಯಕನಾದ ತೀತನಿಗೆ ವಹಿಸಿದ್ದನು. ಈ ಪತ್ರಿಕೆಯನ್ನು ಪೌಲನು ತೀತನಿಗೆ ಬರೆದ ಮುಖ್ಯ ಉದ್ದೇಶಗಳು ಹೀಗಿವೆ. ನಾಯಕರ ನೇಮಕಾತಿ. ಪ್ರತಿಯೊಂದು ಪಟ್ಟಣದಲ್ಲಿ ಯೋಗ್ಯ ಮೇಲ್ವಿಚಾರಕರನ್ನು ನೇಮಿಸುವಂತೆ ತೀತನಿಗೆ ನಿರ್ದೇಶಿಸುವುದು. ಈ ಮೇಲ್ವಿಚಾರಕರು ಹೊಂದಿರಬೇಕಾದ ಗುಣಲಕ್ಷಣಗಳನ್ನು ಪೌಲನು ಸ್ಪಷ್ಟವಾಗಿ ವಿವರಿಸುತ್ತಾನೆ. ಸುಳ್ಳು ಬೋಧನೆಗಳ ಖಂಡನೆ. ಕ್ರೇತದಲ್ಲಿದ್ದ ಕೆಲವರು ಸುಳ್ಳು ಬೋಧನೆಗಳನ್ನು ಹರಡುತ್ತಿದ್ದರು ಮತ್ತು ಸಭೆಯನ್ನು ವಿಭಜಿಸಲು ಪ್ರಯತ್ನಿಸುತ್ತಿದ್ದರು. ಇಂತಹ ವ್ಯಕ್ತಿಗಳನ್ನು ತಡೆಯುವಂತೆ ಮತ್ತು ಅವರ ಬಾಯಿಯನ್ನು ಮುಚ್ಚಿಸುವಂತೆ ಪೌಲನು ತೀತನಿಗೆ ಸಲಹೆ ನೀಡುತ್ತಾನೆ. ಸೌಂಡ್ ಸಿದ್ಧಾಂತದ ಬೋಧನೆ. ಸಭೆಯ ಸದಸ್ಯರು, ವೃದ್ಧರು, ಯುವಕರು, ಪುರುಷರು ಮತ್ತು ಮಹಿಳೆಯರಿಗೆ ಅವರವರ ಪಾತ್ರಗಳಿಗೆ ಅನುಗುಣವಾಗಿ ಹೇಗೆ ಜೀವಿಸಬೇಕು ಎಂಬುದರ ಕುರಿತು ಸತ್ಯ ಸಿದ್ಧಾಂತವನ್ನು ಬೋಧಿಸಲು ತೀತನಿಗೆ ಪ್ರೋತ್ಸಾಹಿಸಿದನು. ಕ್ರೈಸ್ತ ಜೀವನದ ನೀತಿ ಸಂಹಿತೆ. ಕ್ರೈಸ್ತರು ಸಮಾಜದಲ್ಲಿ ಹೇಗೆ ಗೌರವಯುತವಾಗಿ ಮತ್ತು ಉತ್ತಮ ನಾಗರಿಕರಾಗಿ ಜೀವಿಸಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡುವುದು ರಕ್ಷಣೆಯ ಕೃಪೆಯಿಂದ ಉಂಟಾಗುತ್ತದೆ ಎಂಬುದನ್ನು ನೆನಪಿಸುವುದು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುವುದು. ಪತ್ರಿಕೆಯ ಪ್ರಮುಖ ವಿಷಯಗಳು. ತೀತನಿಗೆ ಬರೆದ ಪತ್ರಿಕೆಯು 3 ಅಧ್ಯಾಯಗಳನ್ನು ಹೊಂದಿದೆ ಮತ್ತು ಪ್ರತಿಯೊಂದು ಅಧ್ಯಾಯವು ವಿಭಿನ್ನ ಆದರೆ ಪರಸ್ಪರ ಸಂಬಂಧಿತ ವಿಷಯಗಳನ್ನು ಒಳಗೊಂಡಿದೆ. ಅಧ್ಯಾಯ 1. ಸಭಾ ನಾಯಕತ್ವದ ಅರ್ಹತೆಗಳು. ಪೌಲನು ತೀತನನ್ನು ತನ್ನ ನಿಜವಾದ ಮಗ ಎಂದು ಸಂಬೋಧಿಸಿ ಕ್ರೇತ ದ್ವೀಪದಲ್ಲಿನ ಸಭೆಗಳಲ್ಲಿ ಸುವ್ಯವಸ್ಥೆಯನ್ನು ಸ್ಥಾಪಿಸಲು ಕಳುಹಿಸಿರುವಾಗ ಹೇಳುತ್ತಾನೆ. ಸಭೆಗಳ ಮೇಲ್ವಿಚಾರಕರು ಅಥವಾ ಹಿರಿಯರು ಹೊಂದಿರಬೇಕಾದ ನೈತಿಕ ಮತ್ತು ಆಧ್ಯಾತ್ಮಿಕ ಗುಣಲಕ್ಷಣಗಳನ್ನು ಪೌಲನು ವಿವರವಾಗಿ ಪಟ್ಟಿ ಮಾಡುತ್ತಾನೆ. ಅವರು ನಿಂದೆಗೆ ಗುರಿಯಾಗದವರಾಗಿರಬೇಕು, ಒಂದೇ ಹೆಂಡತಿಯ ಗಂಡನಾಗಿರಬೇಕು, ಮಕ್ಕಳನ್ನು ಹೊಂದಿರುವವರಾಗಿರಬೇಕು, ಸ್ವೇಚ್ಛಾಚಾರಿಗಳಲ್ಲ, ಕೋಪಿಷ್ಠರಲ್ಲ, ಕುಡುಕರಲ್ಲ, ಜಗಳ ಗಂಟರಲ್ಲ, ಅಪ್ರಾಮಾಣಿಕ ಲಾಭದಾಸೆ ಇಲ್ಲದವರಾಗಿರಬೇಕು. ಅವರು ದೇವರ ಸಿದ್ಧಾಂತಕ್ಕೆ ಅಂಟಿಕೊಳ್ಳುವವರಾಗಿರಬೇಕು ಮತ್ತು ಸುಳ್ಳು ಬೋಧನೆಗಳನ್ನು ವಿರೋಧಿಸಲು ಸಮರ್ಥರಾಗಿರಬೇಕು ಎಂದು ಒತ್ತಿ ಹೇಳುತ್ತಾನೆ. ಕ್ರೇತದವರ ಸ್ವಭಾವ ಮತ್ತು ಅಲ್ಲಿನ ಸುಳ್ಳು ಬೋಧಕರನ್ನು ಕುರಿತು ಪೌಲನು ಎಚ್ಚರಿಕೆ ನೀಡುತ್ತಾನೆ. ಅಧ್ಯಾಯ 2. ಕ್ರೈಸ್ತ ಜೀವನದ ವಿಭಿನ್ನ ಗುಂಪುಗಳಿಗೆ ಬೋಧನೆ. ಪೌಲನು ತೀತನಿಗೆ ಸ್ವಸ್ಥ ಸಿದ್ಧಾಂತಕ್ಕೆ ಅನುಗುಣವಾಗಿ ಬೋಧಿಸುವಂತೆ ಸೂಚಿಸುತ್ತಾನೆ. ವಿವಿಧ ವಯೋಮಾನದ ಮತ್ತು ಲಿಂಗದವರಿಗೆ ಹೇಗೆ ಜೀವಿಸಬೇಕು ಎಂಬುದರ ಕುರಿತು ನಿರ್ದಿಷ್ಟ ಮಾರ್ಗದರ್ಶನ ನೀಡುತ್ತಾನೆ. ವೃದ್ಧ ಪುರುಷರು ನಿಗ್ರಹಿಗಳಾಗಿರಬೇಕು, ಗೌರವವುಳ್ಳವರಾಗಿರಬೇಕು, ಸ್ವಯಂ ನಿಯಂತ್ರಣವುಳ್ಳವರಾಗಿರಬೇಕು, ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ ಮತ್ತು ಸಹನೆಯಲ್ಲಿ ದೃಢವಾಗಿರಬೇಕು. ವೃದ್ಧ ಮಹಿಳೆಯರು ಪವಿತ್ರ ಜೀವನ ನಡೆಸಬೇಕು, ಚಾಡಿಕೋರರಾಗಬಾರದು, ಮದ್ಯಪಾನಕ್ಕೆ ದಾಸರಾಗಬಾರದು, ಒಳ್ಳೆಯದನ್ನು ಬೋಧಿಸುವವರಾಗಿರಬೇಕು. ಅವರು ಯುವ ಮಹಿಳೆಯರಿಗೆ ತಮ್ಮ ಗಂಡನನ್ನು ಪ್ರೀತಿಸಲು, ಮಕ್ಕಳನ್ನು ಪ್ರೀತಿಸಲು, ಜಾಗರೂಕರಾಗಿರಲು, ಶುದ್ಧರಾಗಿರಲು, ಮನೆ ನಿರ್ವಹಿಸುವವರಾಗಿರಲು, ದಯೆ ಇರುವವರಾಗಿರಲು ಮತ್ತು ತಮ್ಮ ಗಂಡನಿಗೆ ಅಧೀನರಾಗಿರಲು ಕಲಿಸಬೇಕು. ಯುವ ಪುರುಷರು ಎಲ್ಲ ವಿಷಯಗಳಲ್ಲಿ ಸ್ವಯಂ ನಿಯಂತ್ರಣವನ್ನು ಹೊಂದಲು ತೀತನು ತಾನೇ ಒಂದು ಮಾದರಿಯಾಗಿರಬೇಕು. ಬೋಧನೆಯಲ್ಲಿ ಪ್ರಾಮಾಣಿಕತೆ ಮತ್ತು ಗಂಭೀರತೆಯನ್ನು ತೋರಿಸಬೇಕು. ಸೇವಕರು, ದಾಸರು ತಮ್ಮ ಯಜಮಾನರಿಗೆ ಎಲ್ಲ ವಿಷಯಗಳಲ್ಲಿ ವಿಧೇಯರಾಗಿರಬೇಕು.
ಮತ್ತು ಅವರನ್ನು ಮೆಚ್ಚಿಸಲು ಪ್ರಯತ್ನಿಸಬೇಕು. ಹಿಂಬೀಳಬಾರದು ಅಥವಾ ವಾದಿಸಬಾರದು. ದೇವರ ಕೃಪೆಯು ರಕ್ಷಣೆಯನ್ನು ತಂದಿದೆ ಮತ್ತು ಅದು ಭಕ್ತಿಹೀನತೆಯನ್ನು ತ್ಯಜಿಸಲು ಕಲಿಸುತ್ತದೆ ಎಂದು ಪೌಲನು ಒತ್ತಿ ಹೇಳುತ್ತಾನೆ. ನಾವು ಈ ಲೋಕದಲ್ಲಿ ನ್ಯಾಯದಿಂದ, ಧರ್ಮದಿಂದ ಮತ್ತು ಭಕ್ತಿಯಿಂದ ಜೀವಿಸಬೇಕು ಎಂದು ಬೋಧಿಸುತ್ತಾನೆ. ಅಧ್ಯಾಯ 3 ಸಾರ್ವಜನಿಕ ನಡತೆ ಮತ್ತು ವಿಭಿನ್ನ ಗುಂಪುಗಳಿಗೆ ಸೂಚನೆಗಳು. ಕ್ರೈಸ್ತರು ಆಡಳಿತಗಾರರಿಗೆ ಮತ್ತು ಅಧಿಕಾರಿಗಳಿಗೆ ವಿಧೇಯರಾಗಿರಬೇಕು. ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಲು ಸಿದ್ಧರಾಗಿರಬೇಕು. ಯಾರನ್ನು ದೂಷಿಸಬಾರದು, ಜಗಳಗಂಟರಾಗಿರಬಾರದು, ಸೌಮ್ಯರಾಗಿರಬೇಕು ಮತ್ತು ಎಲ್ಲ ಮನುಷ್ಯರ ಕಡೆಗೆ ಪೂರ್ಣ ವಿನಮ್ರತೆಯನ್ನು ತೋರಿಸಬೇಕು ಎಂದು ಪೌಲನು ತೀತನಿಗೆ ಹೇಳುತ್ತಾನೆ. ಕ್ರೈಸ್ತರು ಈ ಹಿಂದೆ ಹೇಗೆ ಪಾಪದಲ್ಲಿ ಜೀವಿಸುತ್ತಿದ್ದರು ಮತ್ತು ಹೇಗೆ ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟರು ಎಂಬುದನ್ನು ನೆನಪಿಸುತ್ತಾನೆ. ರಕ್ಷಣೆಯು ನಮ್ಮ ಒಳ್ಳೆಯ ಕೆಲಸಗಳಿಂದಲ್ಲ, ಆದರೆ ದೇವರ ಕರುಣೆಯಿಂದ ಮತ್ತು ಪವಿತ್ರಾತ್ಮನ ಮೂಲಕ ಪುನರ್ಜನ್ಮದಿಂದ ಉಂಟಾಗಿದೆ ಎಂದು ಸ್ಪಷ್ಟಪಡಿಸುತ್ತಾನೆ. ಒಳ್ಳೆಯ ಕಾರ್ಯಗಳನ್ನು ಮಾಡುವ ಪ್ರಾಮುಖ್ಯತೆಯನ್ನು ಪುನರುಚ್ಚರಿಸುತ್ತಾನೆ. ವಾದಿಸುವ ಮತ್ತು ವಿಭಜಿಸುವ ವ್ಯಕ್ತಿಗಳನ್ನು 1 ಅಥವಾ 2 ಎಚ್ಚರಿಕೆಗಳ ನಂತರ ದೂರವಿಡಲು ತೀತನಿಗೆ ಸೂಚಿಸುತ್ತಾನೆ. ಕೊನೆಯಲ್ಲಿ ಕೆಲವು ವೈಯಕ್ತಿಕ ಸೂಚನೆಗಳು ಮತ್ತು ಶುಭಾಶಯಗಳೊಂದಿಗೆ ಪತ್ರಿಕೆಯನ್ನು ಮುಕ್ತಾಯಗೊಳಿಸುತ್ತಾನೆ. ಪ್ರಮುಖ ಸಂದೇಶ. ತೀತನಿಗೆ ಬರೆದ ಪತ್ರಿಕೆಯು ಸಭೆಯ ಸಂಘಟನೆ, ನಾಯಕರ ಅರ್ಹತೆಗಳು ಮತ್ತು ಕ್ರೈಸ್ತರು ತಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಕುರಿತು ಸ್ಪಷ್ಟವಾದ ಮಾರ್ಗದರ್ಶನ ನೀಡುತ್ತದೆ. ಸುವ್ಯವಸ್ಥಿತ ಸಭೆ ಮತ್ತು ಸದಸ್ಯರ ನಡುವಿನ ಸಿದ್ಧಾಂತದ ಮಹತ್ವವನ್ನು ಈ ಪತ್ರಿಕೆ ಎತ್ತಿ ಹಿಡಿಯುತ್ತದೆ. ಅಲ್ಲದೆ ಕ್ರೈಸ್ತರು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟ ಕಾರಣ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸಲ್ಪಡಬೇಕು ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್.